ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಮ್ಮೆ ನನ್ನ ವ್ಲಾಗಿಗೆ ಸ್ವಾಗತ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಏನೆಲ್ಲ ತಿಂದೆ ಮತ್ತು ನಾನು ಎಲ್ಲಿ ಹೋಗಿದ್ದೆ ಆ್ಯಂಡ್ ಯಾಕೆ ಇಷ್ಟು ಸಹ ನಾನು ವ್ಲಾಗ್ಸ್ ಮಾಡಲಿಲ್ಲ, ಯಾಕೆ ಬ್ಯುಸಿಯಾಗಿದೆ ಅಂತೆಲ್ಲ ನಿಮಗೆ ಹೇಳ್ತೀನಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ವ್ಲಾಗ್. ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಪೂರ್ತಿ ವ್ಲಾಗ್ ನೋಡಿ, ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಸೊ ಬೆಳಗ್ಗೆ ಚಪಾತಿ ಮತ್ತು ತರಕಾರಿ ಗೊಜ್ಜೆಲ್ಲ ಮಾಡಿದ್ವಿ ತಿಂಡಿಗೆ. ಸೊ ಮಧ್ಯಾಹ್ನ ಮುದ್ದೆ, ಅನ್ನ ಮತ್ತು ತರಕಾರಿ ಸಾರು. ಸೊ ಸಂಜೆ ಬಜ್ಜಿ ಮಾಡ್ತಾಯಿದ್ರು ಮನೇಲಿ. ಸೊ ನಾನು ಆಚೆ ಹೋಗಿದ್ದೆ, ನವ್ಯ ಮಾಡ್ತಾಯಿದ್ಲು ಮೆಣಸಿನ್ಕಾಯಿ ಬಜ್ಜಿ. ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ. ಅದಾದಮೇಲೆ ಸ್ವಲ್ಪ ಹೊತ್ತು ಬಂದು ಮನೇಲಿ ವರ್ಕ್ ಮಾಡ್ತಾಯಿದ್ದೆ. ಏನು ವರ್ಕು ಅಂತ ಅಂದರೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು. ಅದಾದಮೇಲೆ ಒಂದಷ್ಟು ನನ್ನ ಪರ್ಸ್ನಲ್ ವರ್ಕ್ಸ್ ಇತ್ತು, ಅದನ್ನು ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ನೈಟು ಸಡನ್ನಾಗಿ ಕಾಲ್ ಬಂತು. ನನ್ನ ಹಸ್ಬೆಂಡ್ ಕೊಲೀಗ್ ಫೋನ್ ಮಾಡಿದರು, ಅವ್ರ ಮನೇಲಿ ಪಕ್ಷ ಅಂತ. ಸೊ ಅದಕ್ಕೋಸ್ಕರ ಸರಿ ಅಂತ ಅಲ್ಲಿಗೂ ಹೊರಟ್ವಿ. ಸಡನ್ನಾಗಿ ಪ್ಲ್ಯಾನೇ ಇರಲಿಲ್ಲ. ಅವ್ರು ಕಾಲ್ ಮಾಡಿದ ತಕ್ಷಣ ಸರಿ ಅಂತ ಸಡನ್ನಾಗಿ ಹೊರಟ್ವಿ. ವಾವ್, ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ವೆದರ್. ಫುಲ್ ಮಳೆ ಬಂದು ಹೋಗಿದೆ, ತಣ್ಣಗಿದೆ. ಇಲ್ಲಿ ಇದು ಅಮ್ಮಾನಿ ಕೆರೆ. ನಿಮಗೆಲ್ಲ ಕೇಳಿಸ್ತಾ ಇದೆಯಲ್ವೋ ಗಾಳಿ? ಹೈಟೆಕ್ಸಾ? ಹೈಟೆಕ್ ಕೆರೆ ಅಂತೆ ಅಮ್ಮಾನಿ ಕೆರೆ. ತುಂಬ ಚೆನ್ನಾಗಿದೆ. ನಾವು ಬರ್ತಾ ಇದ್ವಿ ಅವಾಗೆಲ್ಲ ವಾಕಿಂಗ್ಗೆ, ಈಗ ಬರ್ತಾನೆ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದೀವಿ. ಸೊ ನಾವು ಇವ್ರ ಕೊಲ್ಲಿಗೆ ಮನೆಗೆ ಹೋಗ್ತಾ ಇದ್ದೀವಿ. ಒಂದು ಫಂಕ್ಷನ್ ಇದೆ, ಕರೆದಿದ್ದಾರೆ. ನಾನು ಇವ್ರು ಹೋಗ್ತಾ ಇದ್ವಿ. 9 o'clock ಇವಾಗ ನೈಟು. ಇಲ್ಲೇ ಹತ್ರ, ತುಂಬ ದೂರನೂ ಅಲ್ಲ. ಅದಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ. ಸೊ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಎಲ್ಲ ಅಫಿಷಿಯಲ್ಸ್ ಬಂದಿರ್ತಾರೆ. ಸೊ ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಆಗಲ್ಲ. ಸೊ ಏನು ಅಂದ್ಕೊಂಬೇಡಿ. ಇನ್ನೊಂದೇನೆಂದರೆ ಅವರು ಫಿಲಮಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಹೀರೋ ಆಗಿ. ಸೊ ಅದಕ್ಕೋಸ್ಕರ ನಾನು ಹಂಗೆಲ್ಲ ಶೂಟ್ ಮಾಡೋಕ್ಕಾಗಲ್ಲ. ಅವ್ರ ಪರ್ಮಿಷನ್ ಎಲ್ಲ ಕೇಳಬೇಕು. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ಅದೆಲ್ಲ ಬೇಡ ಅಂತ ಸುಮ್ಮನೆ ನೋಡೋಣ. ಆದರೆ ಬೈ ಚಾನ್ಸ್ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಆಗಲ್ಲ. ಸೊ ಅದಕ್ಕೆ ಟ್ರಾವೆಲಿಂಗ್ ಹೋಗ್ತಾ ಇರೋದನ್ನ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ನಾಯಿಗಳು, ನಂಗೆ ಈ ಥರ ರೋಡಲ್ಲಿ ನಾಯಿಗಳು ಹಿಂಗೆ ನಿಂತ್ಕೊಂಡ್ಬಿಟ್ರೆ ಭಯ ಆಗುತ್ತೆ. ಯಾಕಂದರೆ 2-3 ಸತಿ ಓಡಿಸ್ಕೊಬಂದ್ಬಿಟ್ಟಿದ್ರು ಅಲ್ಲ ರೀ. ಇವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ಅಷ್ಟೇ, ಗಾಡೀಲಿ ಬೈಕಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ನಂಗೆ ಓಡಿಸ್ಕೊಬಂದ್ಬಿಟ್ಟಿತ್ತು. ಅದಕ್ಕೆ ಭಯ ಸ್ವಲ್ಪ. ಸೊ ಬಂದಿದ ತಕ್ಷಣ ಊಟಕ್ಕೆ ಕೂತ್ಕೊಳ್ಳಿ ಅಂತ ಕೂರಿಸಿದ್ರು. ಮುದ್ದೆ ಮತ್ತು ಬೋಟಿ ಫ್ರೈ, ಚಿಕನ್ ಗೊಜ್ಜು, ಮಟನ್ ಸಾರು, ಮಟನ್ ಫ್ರೈ, ಕಬಾಬ್, ಏನೇನೋ ಇತ್ತು. ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ, ಯಾಕಂದ್ರೆ ನನಗೂ ಒಂಥರ ಆಗ್ತಾಯಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲೆಲ್ಲ ಹಾಕ್ಕೊತಾ ಇದ್ವಿ. ಆಮೇಲೆ ಸರ್ರು ಬಂದರು, ಅವ್ರ ಹತ್ರ ಒಂದಷ್ಟು ಮಾತಾಡಿ ಅದಾದಮೇಲೆ ಮನೆಗೆ ಹೊರಟ್ವಿ. ಸೊ ನಾನು ತಿಂಡಿಗೆ ಹುಳಿಯನ್ನು ಮಾಡ್ತಾಯಿದ್ದೆ. ಸೊ ಹುಳಿ ಗೊಜ್ಜನ್ನ ರೆಡಿ ಮಾಡ್ಕೊತಾ ಇದ್ದೆ. ಸೊ ನೀವೂ ಇದೇ ಥರ ಮಾಡೋದಾ ಅಂತ ತಿಳಿಸಿ. ನಾನು ಹುಣಸೆಹಣ್ಣು ಹಾಕಿ ಜಾಸ್ತಿ ಈ ಥರ ಮಾಡ್ಕೊತೀವಿ. ಇದು ನನ್ನ ಅಮ್ಮ ಹೇಳ್ಕೊಟ್ಟಿರೋ ರೆಸಿಪಿ. ತುಂಬ ಚೆನ್ನಾಗಿರುತ್ತೆ.
ಅದಾದಮೇಲೆ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ಇವಳು ನವ್ಯನಿಗೂ ಕೂಡ ಅವರ ಒಂದು ಕಾಲೇಜಲ್ಲಿ ಅವಳು ವರ್ಕ್ ಮಾಡೋ ಕಾಲೇಜಲ್ಲಿ ಫಂಕ್ಷನ್ ಇತ್ತು. ಸೊ ಅದಕ್ಕೋಸ್ಕರ ಹೇರ್ಸ್ನ ಸ್ವಲ್ಪ ಸ್ಟ್ರೈಟ್ ಮಾಡಿ ಆಮೇಲೆ ಕರ್ಲ್ ಮಾಡಿಕೊಡೋಣ ಅಂತ ಮಾಡಿಕೊಡ್ತಾಯಿದ್ದೆ. ಸೊ ಹಾಗೆ ಮಾತಾಡ್ತಾ ಇದ್ವಿ. ಈ ಥರ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಅವಳು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಮಗೆ ಏನಾದ್ರು ಬೇಕು ಅಂದರೆ ನಾನು ಅವಳ ಹತ್ರ ಮಾಡಿಸ್ಕೊತೀನಿ, ಅವಳು ನನ್ನ ಹತ್ರ ಮಾಡಿಸ್ಕೊತಾಳೆ ಆ ಥರ. ಸೊ ಕರ್ಲಿಂಗ್ ಸುಮ್ಮನೆ ಸ್ಲೈಟಾಗಿ ಲೈಕ್ ಸ್ಟ್ರೈಟ್ನಿಂಗಲ್ಲೇ ಕರ್ಲ್ ಮಾಡಿಕೊಡ್ತೆ. ಸಿಂಪಲಾಗಿ ಮಾಡ್ಕೊಬೋದು, ತುಂಬ ಈಸಿ. ಆ್ಯಂಡ್ ನಿಮಗೆ ಈ ಥರ ನನಗೆ ಮೇಕಪ್ ಕ್ಲಾಸಸ್ ಕೂಡ ನಾನು ಮಾಡಬೇಕು ಅಂತ ಇದ್ದರೆ, ನಿಮಗೂ ತಿಳಿಸ್ಕೊಡ್ಬೇಕು, ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನಾನು ಕೂಡ ನಿಮಗೆ ಒಂದಷ್ಟು ಟಿಪ್ಸು ಮೇಕಪ್ದು ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಸೊ ಈ ಥರ ಸುಮ್ಮನೆ ಸ್ಟ್ರೈಟ್ನಿಂಗಲ್ಲಿ ಲೂಸ್ ಕರ್ಲ್ಸ್ ಅಂತಾರೆ ಅದನ್ನು. ಸೊ ಆ ಥರ ಕರ್ಲ್ಸ್ ಮಾಡ್ಕೊಳ್ತಾ ಇದೆ. ಕರ್ಲಿಂಗ್ ಮಿಷಿನಲ್ಲಿ ಮಾಡೋದು ಬೇರೆ ಇರುತ್ತೆ. ಸೊ ಇದು ಜಸ್ಟ್ ಸ್ಟ್ರೈಟ್ನಿಂಗಲ್ಲಿ ಮಾಡ್ಕೊಳ್ಳೋದು, ಸಿಂಪಲಾಗಿ ಬೇಗ ಮಾಡ್ಕೊಂಬಿಡ್ಬೋದು. ಕರ್ಲಿಂಗಲ್ಲಾದರೆ ಒಂದಷ್ಟು ಟೈಮ್ ಹಿಡಿಯುತ್ತೆ, ಅದಕ್ಕೊಂದಷ್ಟು ಪ್ರೊಸೀಜರ್ ಇದೆ. ಸೊ ಇದು ಸ್ಟ್ರೈಟ್ನಿಂಗಲ್ಲಿ ಮಾಡ್ಕೊಡೋಣ ಅಂತ ಸಿಂಪಲ್ಲಾಗಿ ಸುಮ್ಮನೆ ಮಾಡಿಕೊಟ್ಟೆ. ಅವಳು ಬೇಡ ಅಂತಂದ್ರು, ನಾನು ಇಲ್ಲ ಫಂಕ್ಷನ್ ಇದೆ ಅಲ್ವಾ, ಚೆನ್ನಾಗಿ ಕಾಣಿಸ್ಬೇಕು, ಹಂಗೆ ಹಿಂಗೆ ನಾವೆಲ್ಲ ಮೇಕಪ್ ಆರ್ಟಿಸ್ಟ್, ನಾವೇ ಚೆನ್ನಾಗಿ ಕಾಣಬೇಕು ಅಷ್ಟು ಅಂತೆಲ್ಲ ಹೇಳಿ ಮಾಡಿಕೊಡ್ತಾ ಇದ್ದೆ. Oh my God! Wow! ನೋಡಿ ಫ್ರೆಂಡ್ಸ್, ಅಕ್ಕ ಅಕ್ಕ ಫುಲ್ ರೆಡಿ ನೋಡಿ. ಇವತ್ತು ಒಂಥರ ವೆಸ್ಟರ್ನಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಹಿಂದೆ ತಿರುಗು. ಸೊ ಅದಾದಮೇಲೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಡೇ ಸೇಮ್ ರುಟೀನ್, ಕಾಫಿ ಮಾಡ್ಕೊತಾ ಇದ್ವಿ. ಡಿಕಾಕ್ಷನ್ ಕೂಡ ಖಾಲಿ ಆಗಿತ್ತು, ಡಿಕಾಕ್ಷನ್ ಹಾಕ್ಕೊಂಡು ಕಾಫಿ ಎಲ್ಲ ಮಾಡಿ ಮತ್ತು ತಿಂಡಿ ಕೂಡ ರೆಡಿ ಮಾಡ್ತಾಯಿದ್ವಿ. ಈ ಸತಿ ಟೊಮೆಟೊ ಬಾತ್ ಮಾಡ್ತಾಯಿದ್ದೆ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ. ಯಾವಾಗಲೂ ಇದು ಮಸಾಲ ಥರ ಎಲ್ಲ ಮಾಡ್ಕೊಂಡು ಮಾಡ್ತಾಯಿದ್ವಿ. ಸೊ ಈ ಸತಿ ಆ ಥರ ಬೇಡ, ಸ್ವಲ್ಪ ಡಿಫ್ರೆಂಟಾಗಿರೋಣ, ಎಲ್ಲಿ ನ್ಯಾಚುರಲಾಗಿ. ಯಾವಾಗೆಲ್ಲ ಆಗಿನ ಕಾಲದಲ್ಲೆಲ್ಲ ಮಾಡ್ತಾಯಿದ್ರಲ್ವ, ಈ ಥರ ಎಲ್ಲ ಏನು ಜಾಸ್ತಿ ಮಸಾಲ ಹಾಕ್ತಿರಲಿಲ್ಲ, ತುಂಬ ಚೆನ್ನಾಗಿ ಬರೋದು ರೆಸಿಪಿ, ರುಬ್ಬಿ ಎಲ್ಲ ಹಾಕ್ತಾಯಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ಸತಿನೂ ನೋಡೋಣ, ರುಬ್ಬಿ ಹಾಕೋದೇ ಬೇಡ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೆ. ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್, ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ನನಗೂ ಒಂಥರ ಖುಷಿ ಆಯಿತು, ಯಾಕಂದರೆ ನಮಗೆ ನಮ್ಮ ಅಮ್ಮ ಎಲ್ಲ ಮಾಡೋದು ಇದೇ ಥರ. ನಾವೆಲ್ಲ ಈ ಕಡೆ ಇಲ್ಲಿ ಮದುವೆ ಆದಮೇಲೆ ನಾನು ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಹಾಕ್ತಾಯಿದ್ದೆ. ಸೊ ತುಂಬ ಟೇಸ್ಟಿಯಾಗಿತ್ತು ರೆಸಿಪಿ, ಆ್ಯಂಡ್ ನನಗೊಂದು ಸಖತ್ ಇಷ್ಟ ಆಯಿತು. ಅದಾದಮೇಲೆ ಮೇಲೆ ನೋಡಿ ಈ ಥರ ದಾಸವಾಳ ಬಿಟ್ಟಿದೆ, ತುಂಬ ಚೆನ್ನಾಗಿತ್ತು. ಯಾವಾಗ ತಂದು ಹಾಕಿದ್ದು ಅಂತಲೇ ನೆನಪಿಲ್ಲ ನನಗೂ, ಬಟ್ ಸಖತ್ತಾಗಿತ್ತು ಕಲರು. ಸೊ ಈವ್ನಿಂಗ್ ನಾನು ಆಚೆ ಹೊರಟಿದ್ದೆ, ಇಲ್ಲೇ ಮನೆ ಹತ್ರನೇ ಕಾಸ್ಮೆಟಿಕ್ ಶಾಪ್ಗೆ ಒಂದಷ್ಟು ನಾನು ಬೈ ಮಾಡಬೇಕಿತ್ತು. ಯಾಕಂದರೆ ನನಗೆ ಶೂಟ್ ಬಂದಿತ್ತು, ಪ್ರೀ ವೆಡ್ಡಿಂಗ್ ಶೂಟ್. ಸೊ ಎಲ್ಲಿ ಏನು ಅಂತೆಲ್ಲ ನಿಮಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ, ನೀವೆಲ್ಲ ಎಂಜಾಯ್ ಮಾಡ್ತೀರಾ. ಸೊ ಮನೆಗೂ ಒಂದಷ್ಟು ಹೂವು ಎಲ್ಲ ಬೇಕಿತ್ತು. ಏನಕ್ಕೆ ಅಂದರೆ ಹಿರಿಯರಿಗೆ ಬಡಿಸಿಡ್ತಿದ್ವಿ ನಾವು. ಆಚೆ ಪೂಜೆನ ಅರೇಂಜ್ ಮಾಡಿದ್ರು, ಆದ್ರೂ ಮನೇಲೂ ಮಾಡಬೇಕು ಅಂತ ಮಾಡ್ತಾಯಿದ್ವಿ.
ಸೊ ಬೆಳಗ್ಗೆನೇ ನನಗೆ ಶೂಟ್ ಕೂಡ ಇತ್ತು 7:30-8 ಗಂಟೆಗಷ್ಟರಲ್ಲಿ ನಾನು ಅಲ್ಲಿ ಸ್ಪಾಟ್ಗೆ ಹೋಗಬೇಕಿತ್ತು. ಸೊ ಬೇಗ 5 ಗಂಟೆಗೆಲ್ಲ ಎದ್ದು ಆದಷ್ಟು ನಾವೆಲ್ಲ ರೆಡಿ ಮಾಡಿಕೊಂಡು ಅಮ್ಮ ಫುಲ್ ಅಡುಗೆದೆಲ್ಲ ಅವ್ರು ನೋಡಿಕೊಂಡ್ರು. ನಾನು ಅಲ್ಲೆಲ್ಲ ಹೂವು ಎಲ್ಲ ಇದು ಮಾಡಿ ದೇವ್ರದ್ದೆಲ್ಲ ನೋಡಿಕೊಂಡೆ. ಸೊ ನಾನು ಅಮ್ಮನೂ ಸೇರಿಕೊಂಡು ಬೇಗ ಒಂದಷ್ಟು ಐಟಮ್ಸ್ನ ಅವರು ಕೂಡ ಹೋಗಬೇಕಿತ್ತು. ಸೊ ನಾನು ಹೋಗೋಕ್ಕಾಗಿರಲಿಲ್ಲ. ಸೊ ಮನೆಯಲ್ಲೇ ಧೂಪ ಹಾಕ್ಕೊಂಡು ನಾನು ಹೋದೆ. ಸೊ ಎಲ್ಲನೂ ಏನಿಲ್ಲ, ಸಿಂಪಲ್ಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ರವೆ ಪಾಯಸ, ಉದ್ದಿನ ವಡೆ ಆ್ಯಂಡ್ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ವಿ. ಸೊ ಏನಿದೆ ಅದನ್ನೇ ಇಟ್ಟು ಎಲ್ಲ ಕೈ ಮುಕ್ಕೊಂಡ್ವಿ. ಸೊ ನನಗೂ ಕಾಲ್ ಮೇಲೆ ಕಾಲ್ ಬರ್ತಾಯಿತ್ತು, ಹೊರಟ್ರಾ ಏನು ಅಂತ. ಅರ್ಜೆಂಟಲ್ಲಿ ಎಲ್ಲ ಮಾಡ್ಕೊಂಡು ಹೋಗಿದ್ದಾಯಿತು. ಸೊ ಎಲ್ಲಿ ಹೋಗಿದ್ದೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಖಂಡಿತ ಹೇಳ್ತೀನಿ. ಆ್ಯಂಡ್ ತುಂಬ ಇಷ್ಟ ಆಗುತ್ತೆ, ಪ್ಲೀಸ್ ವೆಯ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವ್ಲಾಗಿಗೆ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.